ಮಳೆಯಲ್ಲೂ ಸಿಎಂ ಸಿದ್ದು ಡಿಕೆಶಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಪರ ಜಪ ಮಾಡಿದ್ದಾರೆ ಜನ. ಜಮೀರ್ ಬಂದೇ ಬರ್ತಾರೆ ಅಂತ ಈ ವೇಳೆ ಸಿಎಂ ಡಿಸಿಎಂ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಮಳೆಯಲ್ಲೂ ಸಿಎಂ ಸಿದ್ದು ಡಿಕೆಶಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅವರ ಜಪ ಮಾಡಿದ್ದಾರೆ ಜನ. ಆ ಸಂದರ್ಭದಲ್ಲಿ ಜಮೀರ್ ಬಂದೇ ಬರ್ತಾರೆ ಅಂತ ಸಿಎಂ ಡಿಸಿಎಂ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ದಾರೆ. ಮಳೆಯನ್ನು ಕೂಡ ಲೆಕ್ಕಿಸದೆ ಛತ್ರಿ ಹಿಡ್ಕೊಂಡು ಭಾಷಣ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸಮರ್ಥ ಶಾಮನೂರು ಪರ ಪ್ರಚಾರ ಮಾಡಿದ್ದಾರೆ ಸಿದ್ದು. ಉರ್ದು ಭಾಷೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಪ್ರಚಾರ ಮಾಡಿದ್ದಾರೆ. ಇತ್ತ ಸಮರ್ಥಗೆ ಆಶೀರ್ವಾದ ಮಾಡಿ ಅಂತ ಸಂಸದೆಯವರು ಅವರ ಪರ ಕ್ಯಾಂಪೇನ್ ಮಾಡಿದ್ದಾರೆ. ಆಲ್ರೆಡಿ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿರುಸಿನ ಅಬ್ಬರದ ಪ್ರಚಾರಗಳು ನಡೀತಾ ಇದೆ. ಅದು ಮಳೆನೂ ಕೂಡ ಲೆಕ್ಕಿಸದೆ ಛತ್ರಿ ಹಿಡ್ಕೊಂಡು ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಅದೊಂದು ಕಡೆ ಜಮೀರ್ ಅವರ ಜಪವನ್ನು ಜನ ಮಾಡಿದ್ದಾರೆ. ಆ ವೇಳೆ ಜಮೀರ್ ಬಂದೇ ಬರ್ತಾರೆ ಅಂತೇಳಿ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಸಿಎಂ ಡಿಸಿಎಂ ಮಾಡಿದ್ದಾರೆ. ಒಂದು ಸಂದೇಶವನ್ನ ಕೊಡ್ತಾ ಇದ್ದೀವಿ. ನೋಡಿದ್ರೆ ನೀವು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವರು, ನಿಮ್ಮ ಎಸ್ ಮಲ್ಲಿಕಾರ್ಜುನ್ ಅವರು, ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಎಲ್ಲರೂ ಕೂಡ ಇದೇ ವೇದಿಕೆಯಲ್ಲಿ ನಿಂತು ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಈ ಒಂದು ಸಂದೇಶ ಇಡೀ ದಾವಣಗೆರೆಯ ಸೌತ್ ಅಸೆಂಬ್ಲಿ ಕ್ಷೇತ್ರ. ಮಳೆ ಬಂದಿದೆ. ಜಮೀರ್ ಅವರು 5ನೇ ತಾರೀಕು ಬರ್ತಾರೆ. ಜಮೀರು ನಮ್ಮ ಮಂತ್ರಿಮಂಡಲದಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರು. ಅವರು ಅಲ್ಪಸಂಖ್ಯಾತರ ಮಂತ್ರಿಗಳು. ಅವರ ಜವಾಬ್ದಾರಿಗಳು ಕೂಡ ಇದೆ. ಈಗ ಕೇರಳದಲ್ಲಿದ್ದಾರೆ. 4ನೇ ತಾರೀಕಿಗೆ ಕೇರಳದಲ್ಲಿ ಇರ್ತಾರೆ. 5ನೇ ತಾರೀಕು ದಾವಣಗೆರೆಗೆ ಬಂದೇ ಬರ್ತಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ನಾವು ಅಧಿಕಾರಕ್ಕೆ ಬಂದಾಗ ಈ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ಕೂಡ ಅವರು ಬಡವರಿರಲಿ, ಹಿಂದುಳಿದವರಿರಲಿ, ದಲಿತರಿರಲಿ, ಅವರೆಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದು ನಿಮ್ಮ ಪಕ್ಷ. ಕರ್ನಾಟಕದಲ್ಲಿ ಇರ್ತಕ್ಕಂಥ ನಿಮ್ಮ ಸರ್ಕಾರ. ಈಗ ಮಳೆ ಬರ್ತಾ ಇದೆ. ನಾನು ಜಾಸ್ತಿ ಮಾತಾಡುವುದಿಲ್ಲ. ನಮ್ಮ ರಿಜ್ವಾನ್ ಅವರು ಕಾಂಗ್ರೆಸ್ಗೇನು ಶಕ್ತಿ, ನಾವು ಪಕ್ಷ ನಿಮಗೆ ನಾವೇನು ಶಕ್ತಿ ಕೊಟ್ಟಿದ್ದೀವಿ, ನಾವೇನು ಶಕ್ತಿ ಕೊಟ್ಟಿದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಬೆಂಗಳೂರು ನಗರಕ್ಕಿಂತ ಉತ್ತಮವಾಗಿ ಇವತ್ತು ದಾವಣಗೆರೆ ಅಭಿವೃದ್ಧಿ ಆಗಿದೆ. ನಾನು ಗಲಗಲ್ಲಿ ನೋಡಿದ್ದೇನೆ. ಬೆಂಗಳೂರಿಗಿಂತ ಚೆನ್ನಾಗಿ ಇವತ್ತು ದಾವಣಗೆರೆ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಕಳೆದ 40-50 ವರ್ಷದಿಂದ. ನಿಮ್ಮ ಕಷ್ಟಕಾಲಕ್ಕೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಅಂತೇಳಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತೇಳಿ ನಾನು ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. 5 ಗ್ಯಾರಂಟಿ 60,000 ಮನೆಗಳಿಗೆ, ತಾಯಂದಿರಿಗೆ ನಿಮ್ಮ ಮನೆ ಬಾಗಿಲಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ.
ನಿಮ್ಮ ಪ್ರತಿ ಮನೆಗೂ ಕೂಡ ಗೃಹ ಜ್ಯೋತಿಯನ್ನು ಕೊಡ್ತಾ ಇದ್ದೇವೆ. 1,60,000 ಮನೆಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಪ್ರಯಾಣ ಮಾಡುವಂತ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದು ನಿಮ್ಮ ಮನೆಗೆ ಇಂಥದ್ದು ಒಂದು ಕಾರ್ಯಕ್ರಮ ಯಾವ್ದಾದ್ರು ಪಾರ್ಟಿಯವರು ಬಿಜೆಪಿಯವರು ಮಾಡಿಕೊಟ್ಟಿದ್ದಾರಾ? ನಿಮ್ಮ ಕಷ್ಟದ ಸಹಾಯ ಮಾಡಿದ್ದಾರಾ? ಕೋವಿಡ್ ಆದಾಗ ಲಸಿಕೆಯನ್ನ ಏನು ನಿಮ್ಗೆಲ್ಲ ತೊಂದರೆ ಇತ್ತು, ಆ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಯಾರು ಕೊಟ್ರು? ಶಿವಶಂಕರಪ್ಪನವ್ರು ಕೊಟ್ರು. ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇವತ್ತು ಅವರು ಸಹಾಯವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ರಿಜ್ವಾನ್ ರವರು 10 MLC 10 MLA 4 ರಾಜ್ಯಸಭಾ 1 MP 20 ಜನ ಚೇರ್ಮನ್ರು ಕಾಂಗ್ರೆಸ್ ಪಕ್ಷ ಕೊಡ್ತು ಅಂತ ಹೇಳುದು ಯಾಕೆ? ನಿಮ್ಗೆಲ್ಲ ಶಕ್ತಿಗೋಸ್ಕರ. हुए सभी भाइयों और बहनों को अस्सलाम वालेकुम। आप सभी का प्यार, आप सभी का विश्वास जो आपने अप्पा जी को, डॉक्टर शामनूर शिवशंकरप्पा जी को 6 बार जिताकर दिखाया है। अब समय आया है कि आपने पिछले चुनाव में अप्पा जी को 5 साल के लिए जिताया है, तो ये वादा पूरा करने का समय आया है। इस बार उनके पोते समर शामनूर खड़े हैं। आप सभी समर शामनूर को अपने बेटे की तरह, पोते की तरह आशीर्वाद दीजिए। जिस तरह आप सभी ने शामनूर शिवशंकरप्पा जी और शामनूर परिवार को आशीर्वाद दिया है, प्यार दिया है, सम्मान दिया है, इस बार के चुनाव में बीजेपी को एक उत्तर देना है कि हम सब एक हैं, कांग्रेस परिवार की तरह है। तो इस बार के चुनाव में समर शामनूर को आप सब जिताइए, अपना प्यार आशीर्वाद दीजिए। समर शामनूर भी आपके साथ खड़े होंगे। हम सब शामनूर परिवार के हर सदस्य आपके साथ हैं, साथ रहेंगे। ये प्यार कायनात तक बना रहे, ये सब आपसे दरख्वास्त करके मैं आप सभी को धन्यवाद सलाम देती हूँ। बहुमत से समर्थ को उनकी संख्या जो है 3 नंबर है, हाथ का निशान है। सभी भाइयों और बहनों को शुक्रिया।